ನನ್ನ ದಿನಗಳೇ ಒಂದೇ ಥರ ಇರಲ್ಲ ಗೈಸ್. ನೋಡಿ ಮೊನ್ನೆ ಆರಾಮಾಗಿ ಬೇಕು ಸುತ್ತಾಡ್ತಾ ಇದ್ದೆ. ಅಯ್ಯೋ, ಪ್ರಕೃತಿ ಸ್ಟೇಜ್ ಇನ್ ಮ್ಯಾಜಿ ಲವರ್ ಅಂಡ್ ಐ ನೋ ದಟ್. ಇವತ್ತು ಬೈಕು ಇಲ್ಲ ಗೀಕು ಇಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮೂರಲ್ಲಿ. ನೋಡಿ ಹಸುಗಳು ನೋಡಿ, ಬೆಳಗ್ಗೆ ಹಸುಗಳ ಮುಖ ನೋಡಿದ್ರೆ ಒಳ್ಳೇದಂತೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಆ್ಯಂಡ್ ಇವತ್ತು ಟೈಮ್ ನೋಡಿದ್ರೆ ಪಾಸ್ ಆಗ್ತಾ ಇದೆ. ಆ್ಯಂಡ್ ನಾನು ಕಾಲೇಜ್ಗೆ ಅಂತಾನೆ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು ನನ್ನ ಹತ್ರ ಗಾಡಿ ಇಲ್ಲ. ತಡಿಯ ಏನು ಕೂಲ್ ಡೌನ್. ಈ ಏರಿಯಾದವ್ನು ಕಣ ನನ್ನಲ್ಲಿ ಅಪ್ಪ, ನನ್ನ ಹತ್ರ ಗಾಡಿ ಇಲ್ಲ ಅಂತ ನೀವು ಗೊತ್ತಲ್ವ ಗೈಸ್. ಆ್ಯಂಡ್ ಈ ರೋಡಲ್ಲಿ ರೋಡು ನೆಟ್ಟಿಗಿಲ್ಲ, ಎಲ್ಲ ಎದುವ ರೋಡ್ಗಳೇ. ಆ್ಯಂಡ್ ಅದಕ್ಕೆ ಇವಾಗ ನಾನು ಬೈಕಲ್ಲಿ ಹೋಗ್ಬೇಕು. ಈ ಕಡೆ ಯಾವ ದೊಡ್ಡ ಗಾಡಿಗಳು ಬರಲ್ಲ, ಬಂದರೆ ಹಂಗೆ ಯೂಟ ಹೊಡ್ಕೊಂಡು ರಿಟರ್ನ್ ಬರ್ತದೆ. ಇಲ್ಲಿ ಬರ್ತಾವೆ ನೋಡಿ ಈ ಥರ. ಇವಾಗ ನಾನು ಅಲ್ಲಿ ಹಿಂಗಡೆ ಕೇಳ್ತಾವಲ್ಲ, ಅದಕ್ಕೆ ಡ್ರಾಪ್ ಕೇಳ್ತಾ ಇದ್ನ ಹೋಗ್ರಿ. ನಾನು ಕೇಳ್ತಾರ ನಿಲ್ಸ್ಬಿಟ್ರಪ್ಪ ಅಂತ. ಜೀವನದಲ್ಲಿ ನಡಿಬೇಕು, ಎಷ್ಟು ಚೆನ್ನಾಗಿ ನಡಿಬೇಕು ಅಂದರೆ ನಾನು ನಡೆಯೋದು ತುಂಬ ಕಮ್ಮಿ ಮಾಡ್ಬೋದು. ನನ್ನ ಕಸಿನ್ ಜೊತೆ ಇದ್ದಾಗ ಮಾತ್ರ ನಡೀತಾ ಇದ್ದೀನಿ. ಇವಾಗ ನಂಗೆ ಅದು ಯಾಕೆ ಅನ್ನಿಸ್ತಿದೆ ಅಂದರೆ, ನಾನು ಹಿಂದ್ಗಡೆ ಇದ್ದಿದ್ದು ಮನುಷ್ಯ ಮುಂದಕ್ಕೆ ಹೋಗ್ಬಿಟ್ಟಾರೆ, ನಾನೇ ಇನ್ನೂ ಸ್ಲೋ ಆಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ನನಗೇನೋ ಹೇಳ್ಬೇಕು ಅನಿಸ್ತು, ಹೇಳ್ದೆ. ಸೊ ನನ್ನ ಹತ್ರ ಬೈಕ್ ಯಾಕಿಲ್ಲ ಅಂದರೆ, ನಾನು ಮೊನ್ನೆ ನನ್ನ ಫ್ರೆಂಡ್ ಮನೆಯಲ್ಲ ಬೈಕ್ ಬಿಟ್ಟು ಮೆಟ್ರೋ ಡ್ರಾಪ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಊರಿಗೆ ಹೋಗಿದ್ದೆ. ಕಿರಣಣ್ಣ ಹ್ಯಾಪಿ ಶೌಡೆ. ಊರಿಗೆ ಹೋಗ್ತಾ ಇರೋಕೆ ಟಿಕೆಟ್ ಎಲ್ಲ ಸಿಕ್ಕಿದ್ರಪ್ಪ. ಆ ಕಡೆ ಅವ್ರಿಗೆ ಸ್ವಲ್ಪ ಟೀ ಕುಡ್ಕೊಂಡು ಹ್ಯಾಂಡ್ ಶೇಕ್ ಕೊಟ್ಕೊಂಡು ಎಲ್ಲ ಬಂದೆ. ಆಮೇಲೆ ನೆನ್ನೆ ರವಿ ನಾಯಕ್ ಅವ್ರು ಕೂಡ ಸಿಕ್ಕಿದ್ರು. ಅವರು ಕ್ಲಿಪ್ ತಗೊಳಕ್ಕಾಗಿಲ್ಲ, ಏನೋ ಸ್ವಲ್ಪ ಡಿಸ್ಕಷನ್ ಮಾಡ್ಬಿಟ್ಟು ಅವ್ರನ್ನ ಕಳಿಸಿದ್ದಾಯ್ತು. ಒಂದು ಕಥೆಯಲ್ಲಿದೆ. ಸೊ ಸಿಕ್ಬಿಡ್ತು ಗುರು, ಅವ್ನಿಗೆ ಸಿಕ್ಬಿಡ್ತು, ನನಗೆ ಸಿಕ್ಕಿಲ್ಲ. ಆಮೇಲೆ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಹೋಗ್ತವೆ, ರೋಡ್ ನೆಟ್ಗಾಗೋಯ್ತೇನೋ ಇಲ್ಲ ಒಂದು ರೇಂಜ್ಗೆ ಹೋಗೋ ರೇಂಜಲ್ಲಿ ಐತೇನೋ. ಸೊ ನಾನು ಮೊನ್ನೆ ಊರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ನಮ್ಮ ತಾತಂದು ಹಾಲು ತುಪ್ಪ ಕಾರ್ಯಕ್ರಮ ಆಯಿತು. ಅದನ್ನ ಮಾಡೋದಕ್ಕೆ ಅಂತ ಹೋಗಿದ್ದಕ್ಕೆ ಗಾಡಿ ಫ್ರೆಂಡ್ ಮೇಲೆ ಬಿಟ್ಟಿದ್ದೀನಿ. ಇವಾಗ ಸೀದಾ ನಾನು ಫಸ್ಟ್ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು, ಗಾಡಿ ಬೇಕಂದೆ. ಅಕಸ್ಮಾತ್ ಬೇಡ ಅಂದರೆ ಎಕ್ಸಾಮ್ ಬರೆಯೋಕೆ ಹೋಗಬೇಕು ಅಂದರೆ ಕಾಲೇಜ್ಗೆ ಹೋಗಬೇಕು. ಕಾಲೇಜ್ಗೆ ಹೋದ್ರೆ ಹೆಂಗಿದ್ರು ಫ್ರೆಂಡ್ಸ್ ಸಿಗ್ತಾರೆ, ಅವ್ರ ಜೊತೆ ಸೀದಾ ಅವ್ನ ಫ್ರೆಂಡ್ ಮನೆಗೆ ಬಂದುಬಿಟ್ಟು ಗಾಡಿ ತಗೊಂಡು ಹೋಗೋದು. ಸೊ ಫಸ್ಟ್ಲಿ ನಾನು ಇವಾಗ ಕಾಲೇಜ್ಗೆ ಹೋಗಬೇಕು. ಕಾಲೇಜ್ಗೆ ಹೋಗ್ಲಿಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಆ ಕಡೆ ಬಸ್ ಹತ್ಕೊಂಡು ಹೋಗಬೇಕು. ಆ್ಯಂಡ್ ಇಲ್ಲಿಂದ ಅಲ್ಲಿಗೆ ಒಂದು 3 ಕಿಲೋಮೀಟರ್ ಇದೆ. ಸೊ ನಾನು 3 ಕಿಲೋಮೀಟರ್ ನಡ್ಕೊಂಡು ಹೋಗ್ತೀನಿ ಗೈಸ್. ಬೆಳಗ್ಗೆ ಹೇಳ್ಕೊಳಕ್ಕಾಗುತ್ತೆ ಫ್ಯೂಚರಲ್ಲಿ ಒಂದು ದಿವಸ. ಪ್ಲೀಸ್ ನೋ ಕಾಮೆಂಟ್ಸ್. ಆಮೇಲೆ ಎಕ್ಸಾಮ್ ಅಂದರೆ ಎಕ್ಸಾಮ್ ಅಲ್ಲ, ನಮಗೆ ಹೇಳಿ ಅದು ಎಕ್ಸಾಮ್ ಅಲ್ಲ, ಟೆಸ್ಟ್. ಸುಮ್ಮನೆ ಟೆಸ್ಟೇ ಅದು, ಸುಮ್ಮನೆ ಅದೇ ಹೋಗ್ಬಿಟ್ಟು ಸುಮ್ಮನೆ ಟೆಸ್ಟ್ ಬರೆಯೋದು ಬಂದ್ಬಿಡೋದು ಅಷ್ಟೇ. ಸೀರಿಯಸ್ ಆಗಿ ತಗೋಬೇಡ. ನಾನು ಅಷ್ಟೇ ಒಂದು 1 ಅವರಲ್ಲಿ ಓದ್ಕೊಂಡು ಹೋಗ್ಬಿಡ್ತೀನಿ. ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಎಲ್ಲ, ಆಯಿತಾ? ನಾನು ಹೇಳಿಲ್ಲ ಅನ್ಕೋಬೇಡ, ಹೇಳಿದ್ದೆ ಸೀನಾ ನಮ್ಮ ಅಣ್ಣ ಹೇಳಿದ್ನಲ್ಲ ಮೊನ್ನೆ, ಅದೇ ಪ್ಲೀಸ್. ಇದೇ ನೋಡಿ ಗೈಸ್ ರೋಡು. ನಾನು ಮೊನ್ನೆ ಹೆಂಗಿಂದ ಹೆಂಗೋ ಬಂದ್ಬಿಟ್ಟೆ ಗೈಸ್. ನಾನು ಹೆಂಗೆ ಬಂದ ನನಗೆ ಗೊತ್ತಿಲ್ಲ. ಆ ಕಡೆ ಈ ಕಡೆ ಎಲ್ಲ ಇದೇ ರೋಡೆ, ಕರೆಕ್ಟ್ ಇದೇ ರೋಡೆ. ಹೆಂಗೆ ಬಂದ ನನಗೆ ಗೊತ್ತಿಲ್ಲ ಗೈಸ್. ಮೊನ್ನೆ ಬರಲಿಕ್ಕೆ ಆಗಿಲ್ಲ, ಫುಲ್ಲು ಟಾಪಲ್ಲಿತ್ತು ರೋಡ್ಗಳೆಲ್ಲ. ಈ ಕಡೆಯಿಂದ ಹೆಂಗೋ ಬಂದೆ ನಾನು, ಇಲ್ಲಿಂದ ಕನೆಕ್ಟ್ ಆದೆ ಅನ್ಸುತ್ತೆ, ಇಲ್ಲಿಂದನೋ ಅಲ್ಲಿಂದ ಹೆಂಗೋ ಕನೆಕ್ಟ್ ಆದೆ. ಇವಾಗ ನೋಡಿದ್ರೆ ರೋಡೆಲ್ಲ ನೆಟ್ಗಾಗ್ಬಿಟ್ಟದೆ. ಆ್ಯಂಡ್ ಇರಟಿ ನಾನು ಅವತ್ತು ಬಂದಾಗ ನನ್ನ ಹತ್ರ ಗಾಡಿ ಇತ್ತು, ರೋಡ್ ನೆಟ್ಗಿಲ್ಲ. ಇವಾಗ ರೋಡ್ ನೆಟ್ಗದೆ, ನನ್ನ ಹತ್ರ ಗಾಡಿ ಇಲ್ಲ ಗೈಸ್. ಇವಾಗ ನನಗೊಂದು ಕ್ಲಿಯರಾಗಿ ಅರ್ಥ ಆಗ್ಬಿಟ್ಟೈತೆ, ಜೀವನದಲ್ಲಿ ನಮ್ಗೆ ಯಾರು ಬೇಕು, ಅವಶ್ಯಕತೆ ಇದೆ, ಬೇರೆಯವ್ರ ಹತ್ರ ಕೇಳಿದ್ರೆ ಸಿಗೋದು ಅಂತ ಇದ್ದಾಗ ನಾವು ಕೆಳಗಡೆ ಹೋಗಿ ಕೇಳಲೇಬೇಕು. ಅವರೇ ಬಂದು ಕೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಸಿಗೋದಿಲ್ಲ. ಇವಾಗ ನೋಡಿ ಅವಾಗ ಸುಸ್ತಾಗ್ತೈತೆ, ಡ್ರಾಪ್ ಬೇಕು ಅನಿಸ್ತೈತೆ, ಇನ್ನು ಯಾರನ್ನು ಕೇಳಲೇ ಇಲ್ಲ. ಅಣ್ಣ ಡ್ರಾಪ್ ಓಕೆ. ಒಂದೊಂದ್ಸತಿ ಅವ್ರು ನಾವು ಹೇಳೋ ಜಾಗಕ್ಕೆ ಹೋಗದೇ ಇರ್ಬೋದು. ಅವಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದು ಟ್ರೈ ಕೊಡಬೇಕು, ಇನ್ನೊಂದು ಅಟೆಂಪ್ಟ್ ಕೊಡಬೇಕು. ಇನ್ನೊಂದು ಅಟೆಂಪ್ಟ್ ಕೊಡಲಿಕ್ಕೆ, ಇನ್ನೊಂದ್ಸತಿ ಜನ ನಮಗೆ ಡ್ರಾಪ್ ಕೊಡಲಿಕ್ಕೆ ಅವ್ರಿಗೆ ಏನದು ಆ ಕಂಫರ್ಟ್ ಇರಲ್ಲ, ಮತ್ತು ಅವ್ರಿಗೆ ಫುಲ್ಫಿಲ್ ಆಗ್ಬಿಡುತ್ತೆ, ಜಾಗ ಇರಲ್ಲ ಕೊಡಲಿಕ್ಕೆ. ಹಂಗಿದ್ದಾಗ ನಾವು ಅರ್ಥ ಮಾಡ್ಕೊಂಬಿಟ್ಟು ಮತ್ತೆ ಇನ್ನೊಂದು ಅಟೆಂಪ್ಟ್ ಕೊಡಬೇಕು. ಡ್ರಾಪ್ ಒಂದೊಂದ್ಸತಿ ಇಂಥ ಜನ ಇರ್ತಾರೆ ಡ್ರಾಪೇ ಕೊಡಲ್ಲ ಅಂತಾರೆ. ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ನಾವು ಇನ್ನೊಂದ್ಸತಿ ಕೇಳಬೇಕು. ಇವಾಗ ನಂಗೆ ಕೇಳಿ ಬೇಜಾರಾಗ್ಬಿಟ್ಟದೆ. ಆ್ಯಕ್ಚುಲಿ ನಾನು ಮೊನ್ನೆ ಬರೋಕ್ಕಾಗ್ತಾ ಇದ್ದಿದ್ದು ರೋಡು ಈ ರೋಡು ಗೈಸ್. ಇವೆಲ್ಲ ಫುಲ್ ಟಾಪಲ್ಲಿತ್ತು. ಈ ಗಾಡಿಗೆ ಇನ್ನೊಂದು ಸ್ವಲ್ಪ ರೆಡಿ ಮಾಡ್ದಂಗೆ ಅವ್ರು. ಇವಾಗ ಆ ಕಡೆಯಿಂದ ಹೋಗ್ಬಿಟ್ಟು ಹಿಂಗಿಂದ ಬಂದು ಕನೆಕ್ಟ್ ಆಗ್ಬಿಟ್ಟು ಹೋಗ್ತಾ ಇದ್ದೆ ಸೀದಾ. ಇನ್ನಾಗಲ್ಲ ಗೈಸ್, ಇನ್ನಾಗಲ್ಲ, ಕೇಳೋಕ್ಕೂ ಮನ್ಸಾಗ್ತಿಲ್ಲ ಗೈಸ್. ಓಕೆ, ಹುಡುಗಿರನ್ನೆಲ್ಲ ಕೇಳೋಕ್ಕಾಗಲ್ಲ. ಹುಡುಗಿರನ್ನ ಕೇಳಿದ್ರೆ ಯಾಕೋ ನನಗೆ ಇನ್ಸೆಕ್ಯೂರಿಟಿ ಫೀಲಿಂಗಪ್ಪ. ಕೇಳಬೇಕಾಗಿತ್ತು, ಮಿಸ್ ಆಗೋಯ್ತು. ನೆಕ್ಸ್ಟ್ ಯಾರೇ ಬಂದರೂ ಕೇಳ್ತೀನಿ. ಕಾರಲ್ಲಿ ಬರಲಿ, ಬಸ್ಸಲ್ಲಿ ಬರಲಿ, ಲಾರಿಲಿ ಬರಲಿ, ಕೇಳ್ತೀನಿ. ಬರ್ತಾನೆ ಇಲ್ಲ. ನಾನು ಯಾವಾಗ ಕೇಳಬೇಕು ಅಂತ ಮನ್ಸು ಸ್ಟ್ರಾಂಗ್ ಮಾಡ್ಕೊಂಡಿರ್ತೀನೋ ಅವಾಗ ಗಾಡಿಗಳೇ ಬರಲ್ಲ. ಗಾಡಿಗಳು ಬಂದಾಗ
ಬೇರೆ ಎಲ್ಲೋ ಬ್ಯುಸಿಯಾಗಿರ್ತೀನಿ. ಶಟ್, ಇದೇ ನನ್ನ ಪ್ರಾಸೆಸ್ಗೆ ಡಿಲೇ ಆಗ್ತಾ ಇರೋದು, ಪ್ರೋಗ್ರೆಸ್ಗೆ ಡಿಲೇ ಆಗ್ತಾ ಇರೋದು, ವರ್ಕ್ಗೆ ಡಿಲೇ ಆಗ್ತಾ ಇರೋದು. ಆಯ್ತು ಬಿಡು. ಓಕೆ ಗೈಸ್, ಹಿಂದ್ಗಡೆ ಒಬ್ರು ಬರ್ತಾ ಇದ್ದಾರೆ, ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡೋಣ, ಇಲ್ಲಿ ನನಗೆ ಡ್ರಾಪ್ ಕೊಡ್ತಾರ. ಡ್ರಾಪ್ ಥ್ಯಾಂಕ್ ಯು ಬ್ರಾ. ಇದು ಆನ್ ದ ವೇ ಹೋಗ್ತಾ ಇದ್ದೀನಿ. ಇಲ್ಲ ಡ್ರಾಪ್ ಕೊಡ್ತಾ ಇದ್ರು ಒಬ್ರು, ಒಳ್ಳೆ ದೊಡ್ಡ ಮನುಷ್ಯರು, ಒಳ್ಳೆ ಹಂಬಲ್ ಮನುಷ್ಯ ಇರೋರೊಬ್ರು, ಮನ್ಸಿರೋರೊಬ್ರು, ಹಾಗೆ ಡ್ರಾಪ್ ಕೊಡ್ತಾ ಇದ್ದಾರೆ ನನಗೆ. ಹೋಗ್ಬಿಟ್ರಾ? ಏನಪ್ಪ ನಿಮ್ಮ ಟೈಮ್ ಚೆನ್ನಾಗದೆ. ನಾನು ಇವಾಗ ಬಂದೆ ನೋಡು, ಬಿದ್ರಳ್ಳಿಗೆ ಬಂದೆ, ಬಸ್ ಹತ್ಕೊಂಡು ಹೋಗೋದೆ ಇವಾಗ. ಮಮ್ಮಿ, ನಾಟ್ ಮೈ ಮಿಸ್ಟೇಕ್ ಮಮ್ಮಿ. ಏನೋ ಸಿಚುವೇಶನ್ ಹಂಗೈತೆ, ಬ್ಯಾಡ್ ಆಗೈತೆ, ಸರೋಗ್ಬಿಡುತ್ತೆ. ಓಕೆ ಓಕೆ, ಕಾಲೇ ಕಟ್ ಮಾಡ್ಬಿಡ್ತು. ಓಕೆ ಬ್ರಾ, ಥ್ಯಾಂಕ್ ಯು ಬ್ರಾ, ಬಾಯ್ ಬ್ರಾ. ಸೊ ಇವಾಗ ನಾನು ಹೋಗ್ತಾ ಇರೋ ಎಕ್ಸಾಮ್ಗೆ, ಐ ಮೀನ್ ಟೆಸ್ಟಿಗೆ, ಹೀನಾ ಆಲ್ರೆಡಿ ನೋಟ್ಸ್ ಕಳಿಸಿದ್ದಾಳೆ. ಆ್ಯಂಡ್ ಈ ನೋಟ್ಸ್ನ ನಾನು ಹೆವಿಯಾಗಿ ಓದ್ತಾ ಇದ್ದೀನಿ. ಇವಾಗ ಡೈಯಿಂಗ್ ಡಿಕ್ಲರೇಷನ್ ಬಗ್ಗೆ ಓದ್ತಾ ಇದ್ದೀನಿ. ಡೈಯಿಂಗ್ ಡಿಕ್ಲರೇಷನ್ ಅಂದರೆ ಒಬ್ಬ ಮನುಷ್ಯ ಸಾಯೋ ಟೈಮಲ್ಲಿ ಡೆತ್ ಬೆಡ್ಡಲ್ಲಿದ್ದಾಗ ಅವನ ಡೆತ್ಗೆ ರೀಸನ್ ಏನು ಅಂತ ಹೇಳೋ ಸ್ಟೇಟ್ಮೆಂಟಿಗೆಲ್ಲ ಅದೇ ಡೈಯಿಂಗ್ ಡಿಕ್ಲರೇಷನು. ಇದಕ್ಕೆ ಸೆಕ್ಷನ್ 26 ಆಫ್ ಭಾರತೀಯ ಸುರಕ್ಷಾ ಅಧಿನಿಯಮ, ಅಂದರೆ ಹಳೆ ಎವಿಡೆನ್ಸ್ ಆಕ್ಟ್ ಕಡೆಯಿಂದ ಹೆವಿ ಪವರ್ ಸಿಕ್ಕದೆ. ಅಂದರೆ ಅದು ಕೂಡ ಲೀಗಲ್ ಟರ್ಮ್ ಸಿಕ್ಕದೆ, ಅದಕ್ಕೂ ವ್ಯಾಲ್ಯೂ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ನಾವು ಓದ್ತಾ ಇದ್ದೀನಿ. ಇವಾಗ ಯಾವುದೋ ಒಂದು ಲೀಗಲ್ ಮ್ಯಾಗ್ಝಿಮ್ ಇದೆ, ಇದರಲ್ಲಿ ನಿಮೋ ಮಾರ್ಚುರಸ್ ಪರ್ಸೋನ್ಚುಮ್ ಎಂಬಿ, ಇದನ್ನ ಕರೆಕ್ಟಾಗಿ ಓದ್ಕೋಬೇಕು ನಾನು. ನಿಮೋ ಮಾರ್ಚುರಸ್ ಸ್ವಲ್ಪ ಸ್ಪೆಲ್ಲಿಂಗಲ್ಲಿ ಸ್ವಲ್ಪ ಎರರ್ ಇರಬೇಕೇನೋ, ಅಟೆಂಡರ್ ಬರ್ಕೊಟ್ಟವಳೆ. ಲೀಗಲ್ ಮ್ಯಾಗ್ಝಿಮ್ ಓದ್ಕೊಂಡು ಬರೆದ್ರೆ ಪಕ್ಕ ಒಂದು ಮಾರ್ಕ್ಸ್ ಸಿಗುತ್ತೆ ನನಗೆ. ಇವಾಗ ಡೈಯಿಂಗ್ ಡಿಕ್ಲರೇಷನ್ಗೆ ಯಾಕೆ ಇಷ್ಟು ಲೀಗಲ್ ಸ್ಟೇಟಸ್ ಕೊಟ್ಟಿದ್ದಾರೆ ಅಂದರೆ, ಅದು ಒಂದು ಮ್ಯಾಗ್ಝಿಮ್ ಏನು ಹೇಳುತ್ತೆ ಅಂದರೆ, ಮನುಷ್ಯ ಸಾಯೋ ಟೈಮಲ್ಲಿ ಸುಳ್ಳು ಹೇಳಲ್ಲ ಅಂತ. ಆ ಸುಳ್ಳು ಹೇಳಲ್ಲ ಅನ್ನೋದೊಂದು ಪಾಯಿಂಟ್ ಇದೆಯಲ್ಲ, ಲೀಗಲ್ ತುಂಬ ಯೂಸ್ ಆಗುತ್ತೆ ಅಂತ ಇದನ್ನ ಲೀಗಲ್ ಫೀಲ್ಡ್ಗೆ ಹಾಕ್ಬಿಟ್ಟವ್ರೆ. ಸೊ ಇವಾಗ ಇದನ್ನ ಓದ್ತಾ ಇದ್ದೀನಿ. ಸೊ ಆ ಮ್ಯಾಗ್ಝಿಮ್ ಏನು ಅಂದರೆ, ನಿಮೋ ಮಾರ್ಚುರಸ್ ಗೊತ್ತಾಗ್ತಿಲ್ಲ, ಓದ್ಬಿಟ್ಟು ಹೇಳ್ತೀನಿ. ಇವಾಗ ಗೊತ್ತಾಯ್ತು. ನಿಮೋ ಮಾರ್ಚುರಸ್ ಪರ್ಸ್ಯೂಮಿಟ್ಯೂರ್ ಮೆಂಟೈರ್, ಇದೇನು ಅಂತ ಯಾರಿಗೂ ಅರ್ಥ ಆಗಲ್ಲ, ನನಗೂ ಅರ್ಥ ಆಗಲ್ಲ. ಇದು ಲ್ಯಾಟಿನ್ ಟರ್ಮ್ ಅಷ್ಟೇ. ಈ ಕಡೆ ಒಂದು ಬಸ್ ಬಂದದೆ, ಆದರೆ ಇದು ನಮ್ಮ ಕಾಲೇಜ್ಗೆ ಹೋಯ್ತದ ಇಲ್ಲ ಗೊತ್ತಿಲ್ಲಲ್ಲ. ಬರುತ್ತೆ. ಓಕೆ ಗಾಯ್ಸ್, ಲಾಟ್ರಿ ಗಾಯ್ಸ್. ಇಷ್ಟೊತ್ತು ಆ ಬಸ್ಸಲ್ಲೇ ಬಂದೆ ಗೈಸ್. ಆ ಬಸ್ಸು ಲೆಫ್ಟ್ಗೆ ಹೋಗುತ್ತೆ ಅಂತ ಗೊತ್ತಿರೋ ಲೆಫ್ಟಲ್ಲಿ ಹೇಳ್ಕೊಂತೈತೆ. ಲೆಫ್ಟಿಗೆ ನಾನು ಹೋಗ್ಬೇಕು. ಇವಾಗ ಮತ್ತೆ ನೋಡಿ, ಒಂದು 600 ಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಟಿಕೆಟ್ ಬರೋ ಕೈಯಲ್ಲಿ ಅದೇ ವೇಸ್ಟ್ 600 ಮೀಟ್ರ್ ನಡ್ಕೊಂಡು ಬಂದೆ. ಇವಾಗ ನಮ್ಗೆ ಆಯ್ತು ಗೈಸ್ ಫ್ಲಾಶ್. ಏನು ಅಂದರೆ, ಈ ಕಡೆ ಈ ಆಂಬರ್ ಮಾರ್ಟ್ ಸೆಂಟ್ರಲ್ ಒಂದು ರೂಟ್ ಇತ್ತು, ಅಲ್ಲಿಂದ ಕಾಲೇಜು ಕನೆಕ್ಟ್ ಆಗೋದಾಗಿತ್ತು. ಇವಾಗ ತೆಗ್ದಾಕ್ಬಿಟ್ಟಿದ್ದಾರೆ. ಇವಾಗ ಮತ್ತೆ ರಿಟರ್ನ್ ಲೇರ್ಗೆ ಹೋಗ್ಬೇಕು ನಾನು. ಓಕೆ, ಎನಿವೇಸ್ ನನಗೆ ಟೈಮ್ ಪಾಸ್ ಆಗ್ತಾ ಇದ್ದು ಟೆಸ್ಟ್ಗಿತ್ತಲ್ಲ, ಒಂದೇ ಸಿಲೆಬಸ್ ಓದ್ಕೊತಾ ಇದ್ದೆ. ಅಲ್ಲಿವರೆಗೂ ಒಂದು 3 ಕ್ವಶನ್ ಓದ್ಕೊಂಡಿದ್ದೀನಿ, 3 ಟಾಪಿಕ್ ಓದ್ಕೊಂಡಿದ್ದೀನಿ. ಒಂದು ಡೈಯಿಂಗ್ ಡಿಕ್ಲರೇಷನ್, ಆಮೇಲೆ ಹಿಯರ್ಸ್ ಎವಿಡೆನ್ಸು, ಸೆಕೆಂಡ್ರಿ ಎವಿಡೆನ್ಸು. ಡೈಯಿಂಗ್ ಡಿಕ್ಲರೇಷನ್ ಸೆಕ್ಷನ್ 26, ಹಿಯರ್ಸ್ ಎವಿಡೆನ್ಸ್ ಸೆಕ್ಷನ್ 55, ಆಮೇಲೆ ಸೆಕೆಂಡ್ರಿ ಎವಿಡೆನ್ಸು 59, 60. ಓನ್ಲಿ ಇನ್ ಕೇಸ್ ಪ್ರೈಮರಿ ಡಾಕ್ಯುಮೆಂಟ್ಸು ಅದು ಇಲ್ಲದೆ ಇದ್ದಾಗ ಸೆಕೆಂಡ್ರಿ ಎವಿಡೆನ್ಸು ಆಕ್ಟಿವ್ ಬರುತ್ತೆ ಸ್ಪೆಸಿಫಿಕ್ ಕೇಸಸಲ್ಲಿ. ಆ್ಯಂಡ್ ಇವೆಲ್ಲ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಂದು ಸೇರುತ್ತೆ. ಇದೊಳ್ಳೆ ಸರ್ ಹೋಯ್ತಲ್ಲ. ಕೇಸ್ ಲಾಸ್ ತುಂಬ ಇಂಪಾರ್ಟೆಂಟ್. ಅದೇ ತಲೆನೋವು. ಆ ಕೇಸ್ ಲಾ ಕರೆಕ್ಟಾಗಿ ಬರ್ತಿಲ್ಲ ಅಂದರೆ, ಕರೆಕ್ಟಾಗಿ ಬರೆದ್ಬಿಟ್ರೆ ಹೆವಿ ಮಾರ್ಕ್ಸ್ ಬರ್ತಾರೆ. ಅದು ಬರೆಯೋದಕ್ಕೆ ಕಷ್ಟ ಆಗುತ್ತೆ, ತುಂಬ ಹೆಸರುಗಳವೆ. ಆ್ಯಂಡ್ ಅಷ್ಟೇ ಹೆಂಗೆ ಒಳ್ಳೆ ಆಗ್ತಿಲ್ಲ. ಒಪ್ತೆ ಕಡೆ ಒಪ್ತೆ. ಅದು ಸೆಕೆಂಡ್ರಿ ಎವಿಡೆನ್ಸು ಬರ್ತಾ ಇದ್ದಾನೆ. ಓದ್ಬಿಟ್ಟ ಮಚ್ಚ. ಕಾಲೇಜ್ ಯಾವುದೋ ಒಂದು ಜಾಗದಲ್ಲಿ ಇದೆ, ಎಲ್ಲ ಇಲ್ಲೇ ಕೂತೀನಿ ಕಣ, ಅಡ್ಮಿನ್ ಬ್ಲಾಗ್ ಹೋಗೋ ಜಾಗದಲ್ಲಿ ದಾರಿಲಿ. ಓಕೆ, ನನ್ನ ಫ್ರೆಂಡು ಬಂದವನ್ ಅನ್ಸುತ್ತೆ, ಕಾಲ್ ಮಾಡ್ತವನೆ. ಮಚ್ಚ ಇದು ಅಡ್ಮಿನ್ ಬ್ಲಾಕ್ ಎಂಟ್ರೆನ್ಸ್ ಹತ್ರ. ಓ ಅಲ್ಲಿದ್ಯಾ ಮಚ್ಚ ನೀನು? ಈ ಕಡೆ ಆ ಕಡೆ ಇಲ್ಲ ಕಣ, ನಾನು ಇಲ್ಲಿ ಲಾಸ್ಟಲ್ಲಿ ಇದ್ದೀನಿ ನೋಡ. ಇದು ಕಣ ಅಡ್ಮಿನ್ ಬ್ಲಾಕ್ ಎಂಟ್ರೆನ್ಸ್. ಇರ ನೀನ್ ಮಾಡ್ತೀನಿ. ಹೇಳ ಮಚ್ಚ. ನಾನು ಪಾಸ್ ಅಲ್ಲ, ಕಾನೂನು ಕನ್ನಡ ಪಾಸ್. ನಾನು ಒಂದೇ ಅಟೆಂಪ್ಟು.
ಅದಲ್ಲಿ ಬಾಹುಬಲಿ ಸ್ಟೋರಿ ಬರ್ದಿದ್ದ KGF ಸ್ಟೋರಿ ಯಾವ ಸ್ಟೋರಿ ಬರ್ದಿರೋದು ನಿಜ ಹೇಳ್ಬೇಕು. ನಿಜ ಹೇಳ್ಬೇಕು. ಏನ್ ಸ್ಟೋರಿ story? ಯಾವ ಸ್ಟೋರಿ ಬರ್ದ್ರಿ? ಎಕ್ಸಾಮ್ ಮುಗಿದ್ಮೇಲೆ ಸ್ಟೋರಿ ಕಂಡು ಏನ್ ಮಾಡ್ತೀಯಾ? ಎಕ್ಸಾಮ್ ಅಲ್ಲಿ ಯಾವ ಸ್ಟೋರಿ ಬರ್ದಿದೆ ಹೇಳು. ಅವೆಲ್ಲ ಏನಕ್ಕೆ ಇವಾಗ? ಈಗ ನಾನು ಕಾನೂನು ಕನ್ನಡದಲ್ಲಿ ಪಾಸ್ ಪಾಸ್ ಆಗ್ಬೇಕು ಅವ್ನು ಅದೇ ಸ್ಟೋರಿ ಬರೀತಾನಂತೆ. ಓಕೆ, ಕಾನೂನು ಕನ್ನಡ ಪಾಸ್ ಆಗ್ಬೇಕು. ಸಿಂಪಲ್. ಬೇಡ ಅವೆಲ್ಲ ಕಟ್ ಮಾಡಿ ಹೇಳಿ. ಅದೆಲ್ಲ ಹೇಳ್ಬೇಕು. ಇದು ವಿಡಿಯೋದಲ್ಲಿ ಬರ್ಬೇಕೀಗ. ನಿಮ್ ಕನ್ನಡ ಸರ್ ನಿಮ್ಗೆ ಒಂದಷ್ಟು ಕತೆಗಳನ್ನ ಹೇಳ್ಕೊಟ್ಟಿರ್ತಾರೆ, ಪಾಠಗಳನ್ನ ಹೇಳ್ಕೊಟ್ಟಿರ್ತಾರೆ. ಬೇಡ ನಿಜ ಹೇಳ್ಬೇಕು. ಅದೇ ಕಣ ಹೇಳ್ತೇನೆ ಕೇಳಿಸ್ಕೊಳ್ರ. ಕನ್ನಡ ಸರ್ ಕತೆ ಹೇಳ್ಕೊಟ್ಟಿರ್ತಾರೆ. ಹಾ. ಇವಾಗ ಒಂದ್ ಕತೆ ಪರ್ಫೆಕ್ಟ್ ಯಾರಿಗೂ ನೆನ್ಪಿರಲ್ಲ. ಹಾ. ಒಂದ್ ಕತೆ ಅರ್ಧ ಇದ್ ಗೊತ್ತಿದ್ರೆ ಕಾಲ್ ಭಾಗ ಇದ್ ಗೊತ್ತಿರುತ್ತೆ. ನನ್ಗೆ ಒಂದ್ ಕತೆ ಗೊತ್ತು, ಪರ್ಫೆಕ್ಟ್ ಆಗಿ ಗೊತ್ತು. ಯಾವ ಕತೆ ನೀನ್ ಗೊತ್ತಾ? ಅದೆಲ್ಲ ಬಾಹುಬಲಿ ಕತೆ ಪರ್ಫೆಕ್ಟ್ ಆಗಿ ಗೊತ್ತು. ಏನಕ್ಕಂದ್ರೆ ಇವ್ರು ಬಾಹುಬಲಿ ಬರ್ದ್ಬಿಟ್ಟು ಬಂದವ್ರ ಅಂತ ಹೇಳ್ತವ್ರೆ. ನೀನ್ ಯಾವ ಸ್ಟೋರಿ ಬರ್ದೆ ಅಲ್ಲ ನೀ ಆತಾಗೆ. ಮಚ್ಚ ನೀನು ಮಹೇಂದ್ರ ಬಾಹುಬಲಿ ಇರ್ತೀಯ, ನಾನು ಅಮರೇಂದ್ರ ಬಾಹುಬಲಿ ಇರ್ತೀನಿ. ಅಮರೇಂದ್ರ ಬಾಹುಬಲಿ ಮಗದಿರ ಸ್ಟೋರಿ ತಾನೇ ಬರ್ದ್ರಿ. ನಾವು ಬಾಯಿ ಮುಚ್ಕೊಂಡಿದೀವಿ. ನಾನು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದೀನಿ. ಆದರೆ ಎಕ್ಸಾಮ್ ಕೂರಿಸೋದಕ್ಕೆ, ಟೆಸ್ಟ್ ಕೂರಿಸೋದಕ್ಕೆ ಹಾಲ್ ಟಿಕೆಟ್ ಇಂಪಾರ್ಟೆಂಟ್. ಹಾಲ್ ಟಿಕೆಟ್ ಪ್ರಿಂಟ್ ಹಾಕ್ಸ್ಕೊಳ್ಳೋದೇ ಬರ್ತಾಬಿಟ್ಟು ಅದಕ್ಕೆ ನೆನ್ಪು ಮಾಡ್ದೆ ಅಂತ ಬಂದೀನಿ. ಅದು ನೆನ್ ಮಾಡಿ ನಂಗೆ ಐತಿಲ್ಲ, ನಂಗೆ ಹೋಗಿ ಕೊಡ್ತಾ ಇದ್ದ. ಗೈಸ್ ಇವತ್ತು ನಾನು ನನ್ನ ಫ್ರೆಂಡ್ಗೆ ಎಷ್ಟು ದೊಡ್ಡ ಮನಸ್ಸು ಅಂತ ಪ್ರೂವ್ ಮಾಡ್ತೀನಿ ಗೈಸ್. ಎಷ್ಟು ದೊಡ್ಡ ಮನಸ್ಸು ನನ್ನ ಫ್ರೆಂಡ್ ಸುಹಾಸ್ದು ಅಂದರೆ, ನನ್ನ ಫ್ರೆಂಡು ನನಗೋಸ್ಕರ ನನ್ನ ಪೇಪರ್ ಕೂಡ ಇವನೇ ಪೇ ಮಾಡ್ತಾನೆ. ನನಗೂ ಒಂದು ಪೆನ್ ಇಸ್ಕೊಡು ಮಚ್ಚ, ನನ್ನ ಪೆನ್ನು ಕೂಡ ಇವನೇ ಪೇ ಮಾಡ್ತಾನೆ ನನಗಂತ. ಮತ್ತೆ ಇನ್ನೇನು ಬೇಕು? ಬ್ಲೂ ಕಲರ್ ಇನ್ನೇನಿದೆ ಮಚ್ಚ? ನಂಗೆ 2 ಪೆನ್ ಇಸ್ಕೊಡು ಮಚ್ಚ. ಥ್ಯಾಂಕ್ ಯು. ಇವಾಗ ಬಂದಿದೆ ಪೇಮೆಂಟ್ ಆಗಿದೆ. ಮಚ್ಚ ಏನು ಇದು? ಈಗ ನಾವು ಬಂದಾಗಿರ್ಲಿಲ್ಲ ಅಲ್ಲ? ಏನು ಟೈಮ್ ನಮ್ದು? ನೆನ್ಸ್ಕೊಂಡೆಲ್ಲ ಹೋಗಲ್ಲ. ಒಂದು ಕೆಲಸ ಮಾಡೋಣ ಮಚ್ಚ, ಕೆಲಸ ಮಾಡೋಣ. ಹೆಂಗಿರು 2 ರೂಪಾಯಿ ಕೊಟ್ಟಿದ್ಯಾ, 2 ರೂಪಾಯಿ ಇನ್ವೆಸ್ಟ್ ಮಾಡೋ ಪೇಪರ್ನ ತಲೆ ಮೇಲೆ ಇಟ್ಕೊಂಡು ಆರಾಮಾಗಿ ಹೋಗ್ಬೋಣ. ಎಕ್ಸಾಮ್ ಅಲ್ಲಿ ಮಚ್ಚ ನಮ್ಮ ಲೈಫ್ ಇಂಪಾರ್ಟೆಂಟ್, ಎಕ್ಸಾಮ್ ಏನೋ ಒಂದು ಪೇಪರ್ ಅಷ್ಟೇ. ಮಂಜಿಗೆ ತಗೊಳಕೋಬೇಡ. ಅದೇ ಛತ್ರಿ ತೆಗೆ. ನಾವು ಯಾರು ಇಲ್ಲ ಅಂತ ಅನ್ಕೊಂಡಿದ್ವಿ. ಆಗ ನನ್ನ ಫ್ರೆಂಡು ನಾನಿದ್ದೀನಿ ಅಂತ ನಮ್ಮ ಕಡೆಗೆ ಬರ್ತಾವನೆ. ಅವನಿನ್ನು ಪ್ರಿಂಟ್ ಹಾಕ್ಸಿಲ್ಲ ಅನ್ಸುತ್ತೆ. ಹಾಕ್ಸವನ ಮಚ್ಚ ಪ್ರಿಂಟ್ ಹಾಕ್ಸ್ದಾ? ಇವ್ನು ಹಾಕ್ಸಿಲ್ಲ ಕಣ. ಎಲ್ಲ ನಮ್ಗೆ ಹಂಗೆ, ನಮ್ಮ ಬುದ್ಧಿ ಗೊತ್ತಾಗಲ್ಲೇನ ಮಚ್ಚ. ಒಳ್ಳೆ ಜೋರು. ಒಂದು 5 ನಿಮಿಷ ಹೋಗಿ ಪ್ರಿಂಟ್ ತಗೊಂಡ್ಬಿಟ್ಟು. ಸರಿ ಮಚ್ಚ ನೀನು ತಗೊಂಡ? ನಾವು ನಿಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಮತ್ತೆ. ಯಾರು ತಗೊಂಬಿಟ್ಟೆ ಮಚ್ಚ. ನೀನು ತಗೊಂಡ? ನಾವು ನಿಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಮತ್ತೆ. ಯಾರು ತಗೊಂಬಿಟ್ಟೆ ಮಚ್ಚ. ನನ್ನ ಫ್ರೆಂಡು 2 ಪೆನ್ ತಗೊಂಡೇನೆ, ಬರೆದು ಕೊಡ್ತೀನಿ. ಈ ಎಕ್ಸಾಮು ಈಗ ಬರೋ ಕೊನೆ ಸೆಮಿಸ್ಟರ್ ಎಕ್ಸಾಮು ಎಲ್ಲ ಇದು ಒಂದೇ ಪೆನಲ್ಲಿ ಬರೆದು ಮುಗಿಸ್ತಾನೆ ಅಲ್ಲ ಮಚ್ಚ? ನನಗೂ ಪೆನ್ ಇಲ್ಲ, ನಾನು ಕಿತ್ಕೊಂಡಿದ್ದೆ ಮಚ್ಚ. ನನ್ನ ಹತ್ರ ಪೆನ್ ಇಲ್ಲ ಕಣ. ಒಳ್ಳೆ ಬ್ಯಾಲೆನ್ಸ್ ಕಿತ್ಕೊಂಡಿದ್ದೆ ಕಣ. ಕಂಟ್ರೋಲ್. ಯೂಟ್ಯೂಬ್ ಹಾಕ್ಬೇಡ, ನಿಮ್ಮ ಮಮ್ಮಿ ಜೊತೆ ನಿಮ್ಮ ಮಮ್ಮಿ ಫ್ಯಾನ್ ಆಗೋಗ್ಬಿಟ್ಟೆ ನೆನ್ನೆಯಿಂದ. ಸಖತ್ತಾಗಿ ಇದು ಕೊಡ್ತಾರೆ ಅನ್ನೋದು ಮೋಟಿವೇಶನ್, ಹೆವಿ ಮೋಟಿವೇಶನ್ ಕೊಡ್ತಾರೆ. ಹೆವಿ ಮೋಟಿವೇಶನ್ ನಿಮ್ಮ ಅಮ್ಮ ಫಾಲೋ ಮಾಡಬೇಕು ಜೀವನದಲ್ಲಿ, ಬೇಗ ಉದ್ದಾರ. ನಾನು ಹಾಗಾದ್ರೆ ಉದ್ದಾರ ಆಗ್ತಾ ಇಲ್ಲ ಮಚ್ಚ ನಾನು. ಮತ್ತೆ ಅದಕ್ಕೆ ತಾನೇ ನೀನು ಇಷ್ಟು ಉದ್ದಾರ ಆಗಿದೆ. ಈ ಸತಿ ಇವಾಗ ಮನೇಲಿ ಎಂದ್ರೂ ಪರವಾಗಿಲ್ಲ, ಫ್ರೆಂಡ್ಸ್ ಜೊತೆಲಿ ಇದ್ದಾರೆ. ಸೀದಾ ಎಕ್ಸಾಮ್ಗೆ ಹೋಗೋದೆ, ಎಕ್ಸಾಮ್ ಹಾಲಾಗಿ ಕೂತ್ಕೊಂಡು ಎಕ್ಸಾಮ್ ಬರೆಯೋದೆ. ಓದಕ್ಕೆ ಟೈಮ್ ಬೇಡನಾ? ಬೇಗ ಕಾಲೇಜ್ಗೆ ಹೋದ್ರೆ ಬೇಗ ಬರ್ಬೇಕು. ನೋಡು ಎಲ್ಲ ಗುಂಪು ಮಾಡ್ಕೊಂಡು ಅಯ್ಯೋ ಬಡ್ಡಿ ಮಗ ಇನ್ನೂ ಡೀಟೇಲ್ ಆಗಿ ಓದ್ಕೋತಾವನೆ. ಅವನ್ನೆಲ್ಲ ಬಿಟ್ಟು ಓದ್ಕೋತಾನೆ. ಜೀವನದಲ್ಲಿ ಬ್ಲ್ಯಾಕ್ ಸ್ಲಾಟ್ ಡಿಕ್ಷನರಿ ಓದ್ಬೇಕು. ಏನು? ನೋಡು, ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್ ಇರ್ತಾರೆ. ನೀವು ಬುಕ್ ಓದ್ಬೋದು, ಇಲ್ಲ ಜನದಿಂದ ಕಲ್ತ್ಕೊಳ್ಬೋದು. ಅರ್ಥಾಗ್ತಿದ್ಯಾ? ಮಾನಸ ಅಂತೋಳಿ ಇದ್ದಾಳೆ, ಡೀಟೇಲ್ ಆಗಿ ಹೇಳ್ತಾಳೆ. ಅಲ್ಲೋದ್ರೆ ನೋಡಲ್ಲ ಬಾಯಿಸಿದಾರಲ್ಲ ಅವರು ನಮ್ದು ಎಕ್ಸಾಂಪಲ್ ಹೇಳಿ ನಮ್ಮನ್ನೇ ಸಾಯಿಸ್ಬಿಡ್ತಾರೆ. ಅದಕ್ಕೆ ನಾವು ಕ್ಲೀನಾಗಿ ಯಾವ ವರ್ಡ್ ಕ್ಯಾಚ್ ಆಗುತ್ತೋ, ಮಾರ್ಕ್ಸ್ ಯಾವ್ದು ಬರುತ್ತೋ ಅವ್ರ ಜೊತೆ ಕೂತ್ಕೊಂಡು ಕ್ಲೀನಾಗಿ ಓದ್ಬಿಡ್ಬೇಕು. ಇವಾಗ ನೀನು ಓದ್ಕೋ, ಬರೀ ವಿಡಿಯೋ ಮಾಡಬೇಡ. ಇವಾಗ ನೀನು ಸ್ಟೋರಿಗೆ ಹಾಕೋ. ಯಾರ್ಯಾರು ಲಾ ಸ್ಟೂಡೆಂಟ್ಸ್ ಇದ್ದಾರೋ ನಾನು ಹೆಲ್ಪ್ ಮಾಡ್ತೀನಿ ಗೈಸ್. ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಗೈಸ್. ಈ ಪಾರ್ಟ್ ಆಫ್ ವಿಡಿಯೋ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಇವತ್ತು ನಮಗೆ ಫಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬಂದು ಡೈಯಿಂಗ್ ಡಿಕ್ಲರೇಷನ್ ಬುಕ್ಕಿನ ಪ್ರಕಾರ ಸೆಕ್ಷನ್ 26 ಕ್ಲಾಸ್ A ಇಂದ ಸ್ಟಾರ್ಟ್ ಆಗುತ್ತೆ. ವಾಟ್ ಈಸ್ ಡೈಯಿಂಗ್ ಡಿಕ್ಲರೇಷನ್? ನಾನೇ ಸತ್ತೋಗ್ತಾ ಇದ್ದೀನಿ ಗೈಸ್ ಇವಾಗ.
ಮಚ್ಚ ನೀನ್ ಬೆಡ್ಡು ಕಣ ಬೆಡ್ಡು ಜರಿಕ ಏನಾಯ್ತು ನನಗೆ ಶೋಭನ್ ಪ್ರದೀಪ್ ಅಷ್ಟು ಜನ ಇದಾರಲ್ಲ ಅವ್ರು ನನಗೆ ಹುಡುಗ ಸಾಯಿಸ್ಬಿಟ್ರು. ಯಾರು ಅವ್ರ ಓಕೆ ಓದಕ್ ಬಿಡ್ತೀರಾ ನನಗೆ ಚುಚ್ಚಿ ಸಾಯಿಸ್ಬಿಟ್ರು. ಮಗ ನೀನ್ ಓದಕ್ಕೆ ಇವಾಗ ನಾನು ಸತ್ತೋಗ್ತಾ ಇದ್ದೆ. ಅದನ್ನ ಡೆತ್ ಬೆಡ್ ಅಂತಾರೆ. ಯಾರು ಸಾಯ್ತಾ ಇರ್ತಾನೋ ಅವನ ಬಾಯಲ್ಲಿ ಸತ್ಯನೇ ಬರೋದು ಅಂತ ಲಾ ನಂಬುತ್ತೆ. ಅದನ್ನ ಪ್ರೂವ್ ಮಾಡಕ್ಕೆ ನಾನು ಕಾಂಪಿಟೆಂಟ್ ಮೈಂಡ್ ಇರ್ಬೇಕು. ಆಯ್ತಾ? ನಾನೇ ಸ್ವತಃ ಹೇಳಿದ್ದು. ಆಮೇಲೆ ನನ್ ಸಾಯೋ ರೀಸನಿಂಗ್ ಇರುತ್ತಲ್ಲ ಅದು ಫ್ಯಾಕ್ಟ್ಸ್ ಜೊತೆ ಮ್ಯಾಚ್ ಆಗ್ಬೇಕು. 3rd ಪಾಯಿಂಟ್. 4th ಪಾಯಿಂಟ್ ಬಂದು ಏನೇನಿದ್ಯೋ ಅವೆಲ್ಲ ಕ್ಲೀನ್ ಆಗಿರ್ಬೇಕು. ನೋಡು ಅವನ ಕಳ್ಳನ್ ಮಗ ಇದ್ದಾನಲ್ಲ ಹಿಂಗೆ ವಾಯ್ಸ್ ಲವ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಇದು ಯಾವ ಸ್ಟೇಟ್ಮೆಂಟ್ ತಗೊಳ್ಳೋದು? ಒಬ್ಬ ಮ್ಯಾಜಿಸ್ಟ್ರೇಟ್ ಇಲ್ಲ ಪೊಲೀಸ್ ಆಫೀಸರ್ ಇಲ್ಲ ಡಾಕ್ಟರ್ ಸರ್ಟಿಫೈ ಮಾಡ್ಬೇಕು. ಯಾರು ಇಲ್ಲ ಅಂದ್ರೆ ಕಾಂಪಿಟೆಂಟ್ ಮೈಂಡ್ ಅಂದ್ರೆ ನಂದು ಏನೋ ತುಂಬಾ ಏನ್ ಫ್ಲಕ್ಚುಯೇಷನ್ ಆಗಿಲ್ಲ. ಆಯ್ತಾ? ಲಾ ಪ್ರಕಾರ ನಾನು ಹೆಂಗ್ ಬೇಕಾದ್ರೂ ಹೇಳ್ಬೋದು, ಗೆಸ್ಟರ್ಸ್ ಇಂದ ಹೇಳ್ಬೋದು ಅವೆಲ್ಲ. ಫಸ್ಟ್ ಕೇಸ್ ಲಾ ಬಂದು ನಿರ್ಭಯ ಕೇಸ್ ಬರೀರಿ. 2nd ಬಂದು ಬಾಂಬೆ ಹೈಕೋರ್ಟ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ ಕೇಸ್ ಬರೀರಿ. 3rd ಕೇಸ್ ಬರ್ದು ಒಂದು ಇಲಿಸ್ಟ್ರೇಷನ್ ಎಕ್ಸಾಂಪಲ್ ಬರೀರಿ. ಅರ್ಥ ಆಯ್ತಾ? ಡೆಫಿನೇಷನ್ ಎಲ್ಲ ಆಲ್ರೆಡಿ ಇದೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಗೈಸ್. ಸೊ ನಿಮ್ಗೆ ಅರ್ಥ ಆಗುತ್ತೆ ಅಂದ್ರೆ ಅರ್ಥ ಆಗಿದೆ ಅಂದ್ರೆ ನಿಮ್ಗೆ ಡೈನ್ ಡಿಕ್ಲರೇಷನ್ ಅರ್ಥ ಆಗೋಯ್ತು ಅಂತ ಅಷ್ಟೇ ಗೈಸ್. ಇದನ್ನೇ ಈ ಸಿಚುವೇಶನ್ ಹಿಡ್ಕೊಂಡು ನೀವು ಚೆನ್ನಾಗಿ ಬರೆಯೋ ಟ್ಯಾಲೆಂಟ್ ಇದ್ರೆ ನೀವು ಆರ್ಟ್ ಸ್ಟೂಡೆಂಟ್ ಆಗಿದ್ರೆ ಚೆನ್ನಾಗಿ ಬರೀತೀರಿ. ಅಷ್ಟೇ ಅಲ್ಲ ಮತ್ತೆ? ಆರ್ಟ್ಫುಲ್ ಆಗಿ ಬರೀರಿ, ಹಾರ್ಟ್ ಟು ಬರೀರಿ. ಅವಾಗ ಟೀಚರ್ ಹೆಚ್ಚಾಗಿ ಹಂಗೆ ಮಾರ್ಕ್ಸ್ ಕೊಡ್ತಾರೆ. ಏನೇನೋ ಕೊತ್ತೆ ಪುರಾಣಗಳು ನಿಮ್ಮ ಹಳೆ ಲವ್ ಸ್ಟೋರಿಗಳೆಲ್ಲ ಬರೆದ್ರೆ ಯಾವನು ಕೊಡಲ್ಲ ಮಾರ್ಕ್ಸ್. ಕ್ಲೀನಾಗಿ ಬರೀರಿ. ಆಲ್ ದಿ ಬೆಸ್ಟ್. ನಾನು ಹಂಗೆ ಬರ್ದು ಪಾಸ್ ಆಗಿರೋದು. Few inches later. ಕರೆಕ್ಟಾಗಿ ಇನ್ನೂ ಎಕ್ಸಾಮ್ಗೆ 1 hour 11 ನಿಮಿಷ ಟೈಮ್ ಇದೆ. ಆ್ಯಂಡ್ ಈ ಟೈಮಲ್ಲಿ ಹೊಟ್ಟೆ ಹಸಿತಾಯಿತು, ಸ್ವಲ್ಪ ಎನರ್ಜಿ ಬೇಕು ಎಕ್ಸಾಮ್ ಆರಾಮಾಗಿ ಬರೆಯೋದಕ್ಕೆ ಅಂತ ನಾಷ್ಟ ಮಾಡಕ್ಕೆ ಬಂದಿದ್ದೀವಿ. ಫಸ್ಟ್ ಟೈಮ್ ದೋಸೆ ತಿಂತಾರೆ ಕಾಲೇಜ್ ಕ್ಯಾಂಟೀನಲ್ಲಿ. ನೋಡಿ ಗೈಸ್ ಎಷ್ಟು ಖಾಲಿ ಹೊಡಿತೈತೆ ಜಾಗ ಇವತ್ತು. ಯಾಕಂದರೆ ಆಟೋನಮಸ್ ಅವರೆಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಹಾಲಿಡೇ ಎಂಜಾಯ್ ಮಾಡ್ತಾವ್ರೆ. ವಾಚ್ಮನ್ ಬಂದಿದ್ದಾರೆ. ಹಾಂ ನೋಡು, ಹೊಸಬ್ರೆಲ್ಲ ಬರ್ತಾ ಇದ್ದಾರೆ. ಹಾಯ್ ಬೈ. ಏನು ಎಕ್ಸ್ಪ್ರೆಷನ್ ಕೊಡ್ತಿದ್ರು. ಸೊ ಗೈಸ್ ನಾಷ್ಟ ಎಲ್ಲ ಆಯ್ತು. ಇವಾಗ ಫುಲ್ ಎನರ್ಜಿ ಬಂದ್ಬಿಟ್ಟೈತೆ. ಎನರ್ಜಿ ಇಟ್ಕೊಂಡು ಇವಾಗ ಮನಸ್ಸು ನಂಗೆ ಸ್ವಲ್ಪ ಹೇಳ್ಕೊಡ್ತಾಳೆ. ಅದನ್ನ ಗೈಸ್ ನಾನು ಇವತ್ತು ನಿಮಗೆ ಕೇಸ್ಲ ಹೆಂಗೆ ನೆನ್ಪಿಡ್ಕೊಳ್ಬೇಕಂತ ಹೇಳ್ಕೊಡ್ತೀನಿ. ನಿಮ್ದು ಫೇವ್ರೆಟ್ ಪೀಪಲ್ ಇದಾರಲ್ಲ, ತೇಜಸ್ಸು ಮತ್ತೆ ಸಂಧ್ಯಾ ಅಂತ ಇರ್ತೀವಿ. ಆಮೇಲೆ ಅವ್ರ ಹೆಸರಲ್ಲೇ ಒಂದು ಕೇಸ್ ಇದೆ. ದಯವಿಟ್ಟು ತಪ್ಪರ್ಥ ಮಾಡ್ಕೊಂಡ್ಬೇಡಿ. ನಾವು ಅದನ್ನ ಆ ಹೆಸರು ಯಾವ ಕೇಸ್ ಇತ್ತು? ಪರ್ಪಸ್ ಮಾತ್ರ ಮಾಡ್ತಾ ಇರೋದು. ಮಾನಸ ಕಂಟಿನ್ಯೂ. ಯಾವ್ದು ಹೇಳು ಮಾನಸ. KS Mohan versus Sandhya Mohan 1993. ಓ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳ್ತಾಳೆ. ಹೇಳಪ್ಪ. ಅದೆಲ್ಲ ಬೇರೆ. ಆಯ್ತು, ಅವಳು ವಾಯ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರಲಿ, ಫೇಸ್ ತೋರಿಸ್ತಾರೆ. ಇವಾಗ ಏನಾಗಿರುತ್ತೆ ಅಂದ್ರೆ KS ಮೋಹನ್ ಸಂಧ್ಯಾ ಮೋಹನ್ ಮೇಲೆ ಕೇಸ್ ಹಾಕ್ಬಿಟ್ಟಿರ್ತಾನೆ. ವೆರಿ ಸೀರಿಯಸ್. ಅಷ್ಟೇ, ಹೆಸರಲ್ಲೇ ಐತೆ. ಇದು ಸೆಕೆಂಡರಿ ಎವಿಡೆನ್ಸ್. Okay. ಆಯ್ತಾ ಓದಿದ್ದು? ಆಯ್ತಾ ಓದಿದ್ದೆಲ್ಲ ಅಂದೆ? ಓದಿಲ್ಲ? ನಾನು ಕ್ಲಾಸಿಗೆ ಬಂದ್ಬಿಟ್ಟು ಹೆಲ್ಪ್ ಮಾಡ್ಬಿಡ್ತೀನಿ. ಬರೀ ಡೌಗಳು ನಿಂತು. We all refer Ina notes ಮಚ್ಚ. What is this person, good person doing? Learning from websites ಮಚ್ಚ. ದೃಷ್ಟಿಯಾ? ಕಾಲಿಯ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಮಚ್ಚ. 12 seconds later. ಕಾಲಿಯ ವರ್ಸಸ್ ಆಮೇಲೆ ಗೊತ್ತು ತಾನೆ ಸಂಧ್ಯಾ ಕೇಸ್. ಮೂವತ್ತು ಸಂಧ್ಯಾ. ಓಕೆ. Kale versus State of Madhya Pradesh. Supreme Court held that if use of secondary gun must be clearly identified. ಅರ್ಥ ಆಯ್ತಾ? ಕನ್ಫೆಷನ್ ಮೇಕ್ ಅಷ್ಟೇ. 1 hour later. ಎಕ್ಸಾಮ್ ಮುಗೀತು ಗೈಸ್. ಕ್ವಶನ್ ಎಲ್ಲ ಬಂದಿದೆ. ಎಲ್ಲ ಅದೇ ಸೋ ಲಕ್ಕಿ. ಎಷ್ಟು ಪರ್ಫೆಕ್ಟಾಗಿ ಪ್ಲಾನಿಂಗ್ ಮಾಡ್ತೀವಿ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಪ್ಲಾನಿಂಗ್ ಮಾಡ್ತೀವಿ. ಅದಕ್ಕೆ ಆರಾಮಾಗಿ ಪಾಸ್ ಹಾಕೊಂಡು ಹೋಗ್ತಾ ಇದೀವಿ. ಓ ಅರುಣಿ ಹೆಂಗೆ ಬರ್ದೆ? ಓಕೆ ಗೈಸ್, ನಾನಂತೂ ನನ್ನ ಬೆರಳು ನೋಯ್ಬೇಕು ಅಷ್ಟು ಚೆನ್ನಾಗಿ ಬಂದ್ಬಿಟ್ಟಿದ್ದೀನಿ. ಆದರೆ ಬರೆದ ಮೇಲೆ ಮತ್ತೆ ಸುಮ್ಮನೆ ಎಷ್ಟು ಪೇಜ್ ಕೊಡ್ತೆ? ಮಚ್ಚ ನಾನು ಬರ್ದಿದ್ದೆ 7 ಪೇಜ್ ಮಚ್ಚ. ನೀನು ಎಷ್ಟು ಬರ್ದ? 7 ನೆನ್ಪಿಟ್ಕೊಳ್ಳಿ. 7 ನೀನು ಎಷ್ಟು ಬರ್ದೆ ಮಚ್ಚ?
ಓಕೆ 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 ಗೈಸ್ ಅಲ್ಲಿ ನೋಡಿ ಭೂಮಿಕಾ ಕೂತಾಳೆ. ಭೂಮಿಕಾ ಒಂದು ನಿಮಿಷ ಗೈಸ್ ಇವಾಗ ನಾನು ಭೂಮಿಕಾ ಹತ್ರ ಕೇಳ್ತೀನಿ. ಭೂಮಿಕಾ ನಾನು ಹತ್ರ ಮಾತಾಡ್ತೀನಿ ಎಷ್ಟು ತಿಂಗಳಾಯ್ತು? ನೆಟ್ಟಿಗೆ ಮಾತಾಡ್ತಾ ಇಲ್ಲ ನನ್ನ ಹತ್ರ. ಓಕೆ ಹೆಂಗೈತೆ ಲೈಫು? ಚೆನ್ನಾಗಿದೆ. ಆರಾಮಾಗಿದೆ. ಮುಗ್ದ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇತ್ತಲ್ಲ? ಒಳ್ಳೆ ಚೇಂಜಸ್ ಕೆಟ್ಟ ಚೇಂಜಸ್? ಒಳ್ಳೆ ಚೇಂಜಸ್. ಮಾಡರ್ನ್ ಆಗಿದ್ದವಳು ಟ್ರೆಡಿಷನಲ್ ಆಗ್ಬಿಟ್ಟಿದ್ಯಾ? ನಾನು ಯಾವಾಗಲೂ ಟ್ರೆಡಿಷನಲ್. ಈ ಕಡೆ ಆ ಕಡೆ ಈ ಕಡೆ ಅಷ್ಟೇ ಎಲ್ಲ ಕಾಣಿಸ್ತೈತೆ. ಮಂಡೇ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ರಾ? ಮದುವೆ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಮತ್ತೆ ಹೆಂಗ್ ಬರ್ತದೆ ಎಕ್ಸಾಮ್? ಚೆನ್ನಾಗಿ ಬರ್ತೆ. ಓಕೆ ನಾನು ಪಾಸ್ ಆಗ್ತೀಯಾ? ಪಾಸ್ ಆಗ್ತೀನಿ. ಇವಾಗ ನಮ್ಮ ಜನರಿಗೆ ನಾನೊಂದೇನೋ ಅಂದ್ರೆ ಜನರು ನಂಗೇನೋ ಕೇಳಬೇಕು ಅಂತ ನಿಮ್ಮ ಮೆಸೇಜ್ ಹಾಕ್ತೀನಿ ಆಯ್ತಾ? ಅದನ್ನ ನಾನು ಇವತ್ತು ಜನರ ಕನ್ಫರ್ಮ್ ಮಾಡ್ಕೊಂಡು ನಾಳೆ ಕೇಳ್ತೀನಿ. ಅದೇ ಕೇಳಬೇಕು ಅಂತ ಇದ್ದೆ. ಬಾಯ್. ಗೈಸ್ ಇವಾಗ ನಾನು ಭೂಮಿಕಾಗೆ ಒಂದು ಕ್ವಶನ್ ಕೇಳಬೇಕು ಅಂತ ಇದ್ದೀನಿ. ಆ ಕ್ವಶನ್ ಏನು ಅಂತ ಪೋಲಲ್ಲಿ ಹಾಕಿನಿ. ಬೇಗ ಹೋಗಿ ಪೋಲ್ಗೆ ರಿಯಾಕ್ಟ್ ಮಾಡಿದ್ರೆ ರೆಸ್ಪಾಂಡ್ ಮಾಡಿದ್ರೆ ಹೈಯೆಸ್ಟ್ ಪೋಲ್ ಯಾವ್ದಕ್ಕೆ ಬರುತ್ತೋ ಆ ಕ್ವಶನ್ ನಾನು ನಾಳೆ ಕೇಳ್ತೀನಿ ಅವ್ರ. ಓಕೆನಾ? ಬೇಗ ಬನ್ನಿ. ಹೋಗಿ ಗೈಸ್ ನೀವು ಕರೆಕ್ಟಾಗಿ ರಿಯಾಕ್ಟ್ ಮಾಡಿಲ್ಲ, ನನಗೂ ಕೇಳೋಕ್ಕೆ ಮನಸ್ಸಾಗಿಲ್ಲ. ಏನು ಮ್ಯಾಕ್ಸಿಮಮ್ ಹೈಯೆಸ್ಟ್ ಅಂದರೆ 1000 ಪೋಲ್ ಏನದು ವೋಟಿಂಗ್ಸಾ? ಇವಳನ್ನ ಕೇಳಬೇಕು ಅಂದರೆ ಇವಳು ರೇಂಜ್ ಏನು? ಮಿನಿಮಮ್ ಒಂದು 10,000 ಬೇಡ? 10,000 ಮಾಡಿದ್ರೆ ಪಕ್ಕ ಕೇಳ್ಬಿಡ್ತಾ ಇದ್ದೀನಿ. ಮಚಾ ಅವರಿ ಮಚ್ಚ ಆರಾಮಾಗಿದ್ಯಾ ಮಚ್ಚ? ಏನ್ ಮಚ್ಚ ಮಾತಾಡೋದಿಲ್ಲ ಅಂತ? ಏನೋ ಮಾತಾಡೋದಿಲ್ಲ ಅಂತ ಕೈಯಲ್ಲಿ ಐಫೋನು ಬಿಡು. ಕೈಯಲ್ಲಿ ಐಫೋನು ಕಿವಿಲಿ ಏರ್ಪೋರ್ಟ್ಸು ಎಲ್ಲ ಬಂದ್ಮೇಲೆ ಚೇಂಜ್ ಆಗ್ಬಿಟ್ಟಿದೆಯಲ್ಲ. ಅವನೇನೋ ಮಾಡ್ತವನೆ. ಮೊನ್ನೆ ಮಾತಾಡ್ಸಕ್ಕಾಗಿಲ್ಲ ಅಂತ ಬೇಜಾರಾಗೋದ್ನ ಹೆಂಗೆ? ಸ್ಟೇಟ್ಮೆಂಟ್ ನಾನು ಹೇಳ್ಬೇಕು. ಏನ್ ಮಚ್ಚ ಅವತ್ತು ಯಾರು ಹೇಳಿ ಕಲರ್ ಹಾಕ್ಸಿದ್ದೀನೋ? ನೀನ್ ಹಾಕಿದ್ದೆ ಅಂತ ಹೇಳ್ದ. ನೀನೇ ನನ್ನ ಫೋಟೋ ಬೇರೆ ಕೆಲಸ ಇರ್ಲಿಲ್ವಾ ಮಚ್ಚ? ಅಲ್ಲಿ ಅಂದ್ರೆ ಇನಿಷಿಯೇಟ್ ನೀನ್ ಮಾಡಿಲ್ಲ ಮಚ್ಚ, ಆದ್ರೆ ಸ್ವಲ್ಪ ಒಂದೆರಡು ಮಾತು ಫೇವರ್ ಆಗಿ ಹೇಳ್ಬಿಟ್ಟಿದ್ದಲ್ಲ ಮಚ್ಚ. ಒಂದು ಕೆಲಸ ಮಾಡಿ ಗುಂಡೋಡ್ಸು. ಬೇಡ ಇದು ನೀನ್ ಇನಿಷಿಯೇಟ್ ಮಾಡಿದ್ರೆ ಇದು ನನ್ಗೆ ಒಪ್ಪಲ್ಲ ಮಚ್ಚ. ಅದನ್ನ ಒಪ್ಕೊಂಡ್ಬಿಟ್ಟೆ. ಸೊ ಆಗೋದಾಗತ್ತೆ. ಎಲ್ಲದಕ್ಕೂ ಬೇಜಾರಾದ್ರೆ ಏನಾಗುತ್ತೆ? ಏನೂ ಆಗಲ್ಲ ಮಚ್ಚ. ಲೇ ಮಚ್ಚ ಯಾಕೋ ಸೀರಿಯಸ್ ಆಗ್ತ್ಯಾ? ಮಚ್ಚ ಜಸ್ಟ್ ಅವತ್ತಿಗೆ ಮುಡ್ದೆ ಅಷ್ಟೆ. ಅಲ್ಲ ಮಚ್ಚ ಆ ಕಡೆ ಆಡಿಟೋರಿಯಮಲ್ಲಿ ಏನು ಮಾಡಿದೆ ನಾನು? ಜಸ್ಟ್ ಲಾಸ್ಟ್ ಇಟ್ಕೊಂಡು ನೀನು ಏನೋ ಬಿಹೇವ್ ಮಾಡ್ತಾ ಇದೆಯಾ? ಜನ ನೋಡ್ತಾರೋ ನಿನ್ನ. ಯಾವ್ದು ತಲೆಗೆ ಹೋಗ್ತಾ ಇಲ್ಲ ನಿಂಗೆ? ಪೀಪಲ್ ವಿಲ್ ವಾಚ್ ಯು ಮ್ಯಾನ್. ಬಿಹೇವ್. ಈ ನನ್ನ ಮಕ್ಕಳು ಒಂದೊಂದಲ್ಲ ಮುಖದಲ್ಲಿ ಕಾಣಿಸ್ತಾ ಇದೆ. ಅವ್ನು ಹುಡ್ಕೊಂತ ಇರೋದು ಚಿಕ್ಕ ಮ್ಯಾಟ್ರಾಗಲ್ಲ ಮಚ್ಚ. ಇಷ್ಟು ಲೈಫಲ್ಲಿ ಇಷ್ಟು ಮ್ಯಾಟ್ರ್ ಆಗಿ ಚಿಕ್ಕ ಸಿಕ್ಕಿಲ್ಲ ಅಂತ ಮಚ್ಚ. ನೋಡಿ ಹೆಂಗವನೇ. ಅಯ್ಯೋ ಮಚ್ಚ, ಚಿಕ್ ಇಸ್ ನಾಟ್ ದ ಪ್ರಾಬ್ಲಮ್ ಮಚ್ಚ. ಏನಂತ ಶಾಪ್ ಹಾಕ್ತವ್ರ ಸಪ್ಲೈ ಬರುತ್ತೆ. ಶಾಪ್ ಹಾಕಿದ್ರೆ ಪಾಪ್ಲೆ ಹಾಕ್ತಲ್ಲೇ. ಇವನ್ ಕ್ಯಾರೆಕ್ಟರ್ ಏನ್ ಗೊತ್ತಾ? ರಕ್ಕನ್ ಓದಿಲ್ಲ ಅಂತ ನಾನು ಇವತ್ತು ಎಷ್ಟು ಪೇಜ್ ಬರ್ದೆ? ಎಷ್ಟೋ ಪೇಜ್ ಬರ್ದೆ? ಹೇಳು. ಸರಿ ನಂಬರ್ ಹೇಳು ಮಚ್ಚ. 10 ಪೇಜ್ ಬರ್ದ. ತಪ್ಪಿ 11 ಪೇಜ್ ಬರ್ದಿದ್ದೀನಿ ಅಷ್ಟೇ. ನೀವೆಲ್ಲ ಫ್ರೆಂಡ್ಸೇನೋ ನೀವೆಲ್ಲ? ನಾನು 7 ಕಣೋ. 7 ಅನ್ಕೊಂಡು ಬರ್ತೀನಿ ಕಣೋ. ನೀವೆಲ್ಲ ಯಾಕೋ ಬರ್ತೀರಿ ಮತ್ತೆ? ಗೈಸ್ ನಾನು ಅವತ್ತಿಂದ ಫಿಕ್ಸ್ ಆಗ್ಬಿಟ್ಟಿನಿ. ಇವತ್ತು ಫಿಕ್ಸ್ ಆಗ್ಬಿಟ್ಟಿನಿ. ನಾನು ತಿಂದರೆ ವೆಜ್ಜೇ ತಿನ್ನೋದು ಈ ವಾರ ಎಲ್ಲ ನಮ್ಮ ತಾತ ಕಾರ್ಯ ಮುಂದುವರೆಗೂ ಅಂತ. ಆದ್ರೆ ನನ್ನ ಫ್ರೆಂಡ್ ಎಷ್ಟು ಕನ್ವಿನ್ಸ್ ಮಾಡಿದಾಗ ಗೊತ್ತಾ ನನಗೆ ನಾನ್ ವೆಜ್ ತಿನ್ನೋ ಅಂತ. ನನ್ನ ಮನಸ್ಸು ಒಪ್ಕೊಂಡ್ಬಿಡ್ತಾ ಇತ್ತು. ಅನ್ನೋರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೆ. ಆದರೆ ನಾನು ಒಪ್ಪಣಿಲ್ಲ. ಗೈಸ್ ಹೆಂಗಿದ್ರು ವೆಜ್ ತಿನ್ನಕ್ಕೆ ಬಂದೆ. ಈ ಕಡೆ ಎಲ್ಲ ನಾನ್ ವೆಜ್ ಐತೆ. ಇಲ್ಲ ಮನುಷ್ಯ ಇದು ಇಲ್ಲ. ನಾನು ವೆಜ್ ಹುಡುಕ್ತಾ ಇದ್ದೀನಿ. ಸಿಕ್ತು. ನಮ್ಮ ಹತ್ರ ಕಾಸಿಲ್ಲ ಅಂತಿರಲಿಲ್ಲ. ಕಾಸಿಲ್ಲ ತುಂಬ್ಕೊಂಡಾಗೆ
ಓಡಾಡೋರು ನಾವು, ನಮಗ್ ಕಾಸ್ಗೆ ಪ್ರಾಬ್ಲಮ್ ಏನೋ ಸ್ವಲ್ಪ ಮನ್ಸಿಗೆ ಒಪ್ಪಿಲ್ಲ ಅಷ್ಟೇ. ಬೆಸ್ಟ್ ಆಪ್ಷನ್ ಇದೆ ಮಚ್ಚ, ಏನಂತ್ಯಾ? ಫುಲ್ಲು ಅದು ಸಂಗಮ ಅಲ್ಲ ಕಣ, ಆದ್ಮೇಲೆ 1947 ಪ್ಯೂರ್ ವೆಜ್. ಅಂದ್ರೆ ಪ್ಯೂರ್ ವೆಜ್ ಅನ್ನೋದು ಬಿಡು, ಪ್ಯೂರ್ ಟೇಸ್ಟ್ ಮಚ್ಚ, ಒಳ್ಳೆ ಟೇಸ್ಟು. ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇಲ್ಲ ಅಂತ ಇವತ್ತು ಮಂಡೇ ಡಯಟ್, ಇವತ್ತು ನಾನ್ ವೆಜ್. ನೀನ್ ಡಯಟ್ ನಾನ್ ವೆಜ್ ನ ಬರ್ತೋಗ್ಬಿಡು ಮಚ್ಚ, ಬರ್ತೋಗ್ಬಿಡು. ನಮ್ಮ ಮೋಟೋ ಏನು ಅಂದರೆ ಹೊಸ ಬಿಸ್ನೆಸ್ನ, ಹೊಸ ಹೋಟೆಲ್ಸ್ನ ಅಪ್ರೋಚ್ ಆಗಿ ಅದು ಟೇಸ್ಟ್ ನೋಡಿ ಎಂಜಾಯ್ ಮಾಡೋದು. ಪ್ರತಿ ಸತಿ ಒಂದೇ ಹೋಟ್ಲಿಗೆ ಹೋಗ್ತಾಯಿದ್ರೆ ಏನು ಚೆನ್ನಾಗಿದೆ ಅಲ್ಲ ಮಚ್ಚ? ಹೌದು, ಅದಕ್ಕೆ ಆವಾಗ ಹೊಸ ಹೊಸ ಹೋಟ್ಲಿಗೆ, ಅಂದರೆ ನಾವು ಹೋಗದಿರೋ ಹೋಟ್ಲಿಗೆ ಹೋಗಬೇಕು ಅಂತ, ಅದಕ್ಕೆ ಇವತ್ತು ಈ ಹೋಟ್ಲಿಗೆ ಬಂದಿವಿ, ರಾಜಮಂಡ್ರಿ ಅಂತ. ಹೆಸರು ಚೆನ್ನಾಗಿದೆಲ್ಲ, ರಾಜಮಂಡ್ರಿ. ಸಾಂಗ್ ನೆನಪಾಗಿತ್ತಲ್ಲ ಮಚ್ಚ? ಹ್ಯಾಪಿನಾ ಮಚ್ಚ? ತಿಂದಿಲ್ಲ, ನಾನು ತಪ್ಪಲ್ಲಪ್ಪ. ನಾನು ನಾನ್ ವೆಜ್ ತಿಂತ ಅದು ಗೊತ್ತಲ್ಲ ಮಚ್ಚ. ನನಗೋಸ್ಕರ ಒಂದಿನ ನೀನು ಸ್ಯಾಕ್ರಿಫೈಸ್ ಮಾಡೋಕ್ಕೆ. ಫ್ರೈಡೇ ಮಾಡಿದ್ದೆ, ಫ್ರೈಡೇ ಮಾಡಿದ್ನ ಇಲ್ಲ ಅಷ್ಟು. ಫ್ರೈಡೇ ಏನು ಚೆನ್ನಾಗಿರ್ತದ, ಮಾಡಿದ್ರೆ ದಿನ ಮಾಡಬೇಕು. ಏನೋ ನೋಡು ಅದು ಹೆಂಗೆ ಚಿಕನ್ ಹಾಕಂತ ಇದೆಯಾ ನೋಡಿ ನೀನು. ಅಯ್ಯೋ, ಅದು ನೋಡಿದ್ರೆ ನನಗೆ ಒಂಥರ ಅನಿಸ್ತೈತಿ, ಆದರೆ ನಾನು ವೆಜ್ಜ ಮಚ್ಚ. A few inches later. ನಾನು ಬಿಡಿ ಗೈಸ್, ನಾನು ಲೋಕಲ್ ಅಲ್ವಾ, ಖಾರ ತಿಂದು ಅಭ್ಯಾಸ ಆಗ್ಬಿಡಿ. ನನ್ನ ಫ್ರೆಂಡು ನೋಡಬೇಕು, ಅಪರೂಪಕ್ಕೆ ಖಾರ ತಿಂದಿದ್ದಕ್ಕೆ ಮೂಗೆ ಕೆಂಪು ಆಗ್ಬಿಟ್ಟೈತಿ ಮಚ್ಚ. ನೆಕ್ಸ್ಟ್ ಟೈಮ್ ಆದ್ರೆ ತಿಂತ್ಯಾ ಮಚ್ಚ ಮೀಲ್ಸ್? ಓಕೆ, ಮಜಾ ಇದೆ. ಈ ಸೀಸನ್ಗೆ ಚೆನ್ನಾಗೈತಲ್ಲ ಇದು. ಹೆವಿ ಖಾರ ಇದೆ, ನಾನ್ ವೆಜ್ ಹೆವಿ ಖಾರ ಇದೆ. ವೆಜ್ ಓಕೆ ಅಡ್ಜಸ್ಟೇಬಲ್, ನನಗೆ ಆಗುತ್ತೆ, ಕೆಪಾಸಿಟಿ ಇದೆ. ನಾನ್ ವೆಜ್ ತುಂಬ ಖಾರ ಇದೆ, ಗುಂಟೂರು ಚಿಕನ್ ಬೇರೆ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಇನ್ನೊಂದೇನು ಗೊತ್ತಾ ಗೈಸ್, ಪಾಪ ಇನ್ನು ಫುಲ್ ಹೈ ಆಗಿದೆ ಅಂದ್ಬಿಟ್ಟು ಒಂದು ಆರ್ಡ್ರ್ ಮಾಡಿದ್ದ, ಯಾವುದೋ ಜಾಮೂನು ಮತ್ತು ಐಸ್ ಕ್ರೀಮು. ಇವಾಗ ತಗೊಂಡ್ಕೊಳ್ತಾರೆ ಪಾಪ ಮಚ್ಚ. ಇನ್ನೂ ಖಾರ ಐತಾ ಮಚ್ಚ? ಖಾರ ಹೋಯ್ತು. 6 hours later. ಸೊ ಇವಾಗ ಅಡೋರ್ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಆಗಲೇ ಬೆಳಗ್ಗೆ ಹೇಳ್ದಂಗೆ ನನ್ನ ಗಾಡಿ ಬೀಗ, ನನ್ನ ಗಾಡಿ ಎರಡು ಅಡೋನ್ ಹತ್ರನೇ ಇದೆ. ಆ್ಯಂಡ್ ಅವರಿಬ್ರು ಏನೋ ಮಾಡ್ತಾವ್ರೆ. ವಾಟ್ ಡೂಯಿಂಗ್ ಮಚ್ಚ? ಬಿಲ್ಡಿಂಗ್ ಕಟ್ತಾ ಇರೋದು ಚರ್ಚ್ ಅಂತ. ಚರ್ಚ ಇದು ನೋಡಿ, ಇದಕ್ಕೆ ಕ್ರಾಸಾ? ಅಯ್ಯೋ ಹೌದು ಕಣೋ, ಸೂಪರ್ ಮ್ಯಾನ್. ಸರಿ, ಚರ್ಚಿಗೆ ಬೇಗ ಹೋಗ್ತಿದ್ದೀನಿ, ಇಲ್ಲಿಂದ ಎತ್ತಾಕ್ಬಿಟ್ರೆ. ಇಷ್ಟು ಬೇಗ ಹೋಗಿ ಏನು ಮಾಡಲಿ ನಾನು? ಯಾರು ಅದ ನನಗೆ ಗೊತ್ತಿಲ್ಲ, ತಿಳ್ಕೊಂಡ್ರೆ ಹೋಗ್ಬೇಕು. ಇಲ್ಲಿದ್ದು ಕೆಲಸ ಕ್ರಿಕೆಟ್ ಆಡೋದಿಲ್ಲ. ಇಲ್ಲ ಬೇಡ ಮಚ್ಚ, ಹೋದ್ರೆ ಈಚೆಗೆ ಹೋಗುತ್ತೆ, ಟಚ್ ಮಾಡಿದ್ರೆ ಎಗ್ರಾಗ್ ಬಿಡುತ್ತಾ. ಫೋನ್ ಮಾಡಕ್ ಬಿಡೋದು. ನೋಡಿ ಗೈಸ್, ಟೈಮ್ ಬಂದು 8:48. ಇಷ್ಟೊತ್ತು ಮಗಂದು ಒಂದು ಸಲೂನ್ಗೆ ಹೋಗಿದ್ದೆ. ಆ ಮಿನಿ ವ್ಲಾಗ್ ಎಡಿಟ್ ಮಾಡೋಕ್ಕೆ ಹೆವಿ ಟೈಮ್ ಆಗೋಯ್ತು. ಇಷ್ಟೊತ್ತು ಟೈಮ್ ಆಗೈತೆ, ನಂಗೆ ತಲೆ ಕೂಡ ಹೆವಿ ನೋಯ್ತಾ ಇದೆ. ವೀಡಿಯೋದಲ್ಲಿ ನೀಟಾಗಿ ತೋರಿಸೋಣ ಕೇಳಿದ್ದ, ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದಾರೆ. ಇವ್ರಿಗೆ ಸ್ವಲ್ಪ ಎಲ್ಲಿ ಮಚ್ಚ ಅದು ಹಿಂಗೆ ಲಾಸ್ಟ್ ಟೈಮ್ ಸಲೂನ್ಗೆ ಹೋಗಿದ್ದಾಗ ವಿಡಿಯೋ ಸ್ವಲ್ಪ ಚೆನ್ನಾಗಿ ಮಾಡಿರಲಿಲ್ಲ ನೋಡಿ, ಸ್ವಲ್ಪ ಸಿಕ್ಕಾಗಿ ಮಾಡಿದ್ದೀನಿ. ಗೈಸ್, ಸೊ ಎಲ್ಲ ಮುಗೀತು. ಇವಾಗ ಸೀದಾ ನಾನು ನಮ್ಮನೆಗೆ ಹೋಗ್ಬೇಕು. ಗಾಡಿ ಒಂದು 3 ದಿನದಿಂದ, ಎರಡೂವರೆ ದಿನದಿಂದ ಇಲ್ಲೇ ಇತ್ತು. ಇಲ್ಲ ನೋಡ್ಬೋ ಈಗ. Everybody subscribe to this YouTube channel. ಆಮೇಲೆ ಥ್ಯಾಂಕ್ ಯು. Let more people come to your channel, brother. ಥ್ಯಾಂಕ್ ಯು. ಇವಾಗ ಹೋಗ್ಬೇಕು ಗೈಸ್ ಮನೆಗೆ. ಇಷ್ಟು ದಿನ ಇಲ್ಲೇ ಇತ್ತು, ಆರಾಮಾಗಿತ್ತು ಗಾಡಿ. ನಾನು ಇವಾಗ ಬಿನೆಟ್ ಒಂದು ಕಡೆ ಡ್ರಾಪ್ ಹಾಕ್ಬಿಟ್ಟು ಅಲ್ಲಿಂದ ನಾನು ನಮ್ಮನೆಗೆ ಹೋಗ್ಬೇಕು. ಹಚ್ಚಿಗಾಣ ನೋಡಿ ಗೈಸ್, ಇನ್ನೂ ನಮ್ಮಮ್ಮನ ಹೆಲ್ಮೆಟ್ಗೆ ರೆಡಿನೇ ಮಾಡ್ಸೋಕ್ಕಾಗಿಲ್ಲ. ಆ್ಯಂಡ್ 2 ದಿನ ಆದಮೇಲೆ ಗಾಡಿ ನೋಡ್ತಾ ಇದ್ದೀನಿ. ಕೆಮ್ಮ ಮನೆಯಿಂದ ಕಾಲ್ಸ್ ಬರ್ತೈತೆ ನೋಡು. ಬಿದ್ದೀಜೆ ಎಷ್ಟೊತ್ತಾದರೂ ಅಂದ್ಬಿಟ್ಟು ಇಲ್ಲೈತೆ ಮೂಲೆಯಲ್ಲಿ ನನ್ನ ಗಾಡಿ ಮೇಲೆ. ನೀರು ಮಳೆ ಬಂದಿದ್ದಕ್ಕೆ ಸೇಫು, ಎಲ್ಲ ಆಟೋಮೆಟಿಕ್ ಕ್ಲೀನ್ ಆಗಿದೆ. ಬಟ್ಟೆ ಎತ್ಕೊಂಡು ಒರೆಸ್ಬಿಟ್ರೆ ಆಗೋಯ್ತು. ಅಮ್ಮ ಕಾಲ್ ಮಾಡ್ತೀನಿ. ಅಮ್ಮ ಹಾಂ ಬರ್ತಾ ಇನಮ್ಮ. ಫ್ರೆಂಡ್ ಮನೆ ಹತ್ರ ಬಿಟ್ಟಿದ್ದೀನಿ, ಇವಾಗ ಆನ್ ದ ರೋಡಲ್ಲಿ ಇದ್ದೀನಿ. ಗಾಳಿ ಸೌಂಡ್ ಕೇಳಿಸ್ತೈತೆ, ಗಾಳಿ ಸೌಂಡು. ಇವಾಗ ಕೇಳಿಸುತ್ತಿರಮ್ಮ. ಇವಾಗ
ಬಾಲ್ಕನಿಗೆ ಬಂದಿಲ್ಲ ಮೇ ರೋಡಲ್ಲಿ ಇದ್ದೀನಿ ನಾನು. ರೋಡಲ್ಲೇ ಇದ್ದೀನಿ ರೋಡಲ್ಲೇ ಇದ್ದೀನಿ. ಅಮ್ಮ ನಿನ್ನ ವಾಯ್ಸು ಬ್ರೇಕ್ ಆಗ್ತಿದ್ ಮಮ್ಮಿ. ಇಲ್ಲ ಮಮ್ಮಿ ಯಾರು ಇಲ್ಲ. ನಾನು ಕೇಳೆ ಗಾಡಿ ತೆಗಿತಾ ಇದೀನಿ ಯಾರು ಇಲ್ಲ. ನಿನ್ನ ಫೋನ್ನ ಕದ್ದು ಇಟ್ಕೊಂಡಿದ್ದೀನಿ ಮಮ್ಮಿ. ಹಾಂ ಓಕೆ ಮಮ್ಮಿ. ಅಮ್ಮ ಬ್ಯುಸಿ ಇರೋದಕ್ಕೆ ಸೇಫ್, ಇಲ್ಲಾಂದ್ರೆ 4 ಮಾತುಗಳು ಆಡ್ಬಿಟ್ಟೆ ನಿಲ್ಲಿಸ್ತಾ ಇದ್ದಿದ್ದು. ಒಳ್ಳೆಯ ದಿನ ಇವತ್ತು, ಅದಕ್ಕೆ ಅಮ್ಮ ಏನು ಬೈದಿಲ್ಲ. ಗಾಯ್ಸ್ ಆ್ಯಕ್ಚುಲಿ ವ್ಲಾಗ್ನ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟೆ. ಮನೆಗೆ ಯಾವಾಗೋ ಬಂದೆ. ಟೈಮ್ ಇವಾಗ ಅರೌಂಡ್ 11:40 12 ಹತ್ರ ಆಗ್ತೈತೆ. ಆ್ಯಂಡ್ ಅಷ್ಟೇ ಗೈಸ್, ಇವತ್ತಿಗೆ ಇಷ್ಟೇ ವಿಷಯ. ಪೀಸ್. ಇಷ್ಟ ಆಗಿದ್ರೆ ಲೈಕು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ. ಪೀಸ್. ಎಷ್ಟು ಫೇಕ್ ಆಗುತ್ತೋ ಅಷ್ಟು ಫೇಕ್ ಆಗಿ ಮಾಡ್ತಾನೆ.